ಟು ಬಿಗಿನ್ ವಿತ್ 2026 ನಂಬರ್ ಒನ್ಸ್ಗೆ ಹೇಗಿರುತ್ತೆ? ಖಂಡಿತ. ನಂಬರ್ 1 ಅಂತ ತಗೊಂಡಾಗ ಅವ್ರದೇ ವರ್ಷ ಇದು. ಹ್ಮ್. ಸೊ ಹಾಗಾಗಿ ಇಷ್ಟು ವರ್ಷ ಕೆಲವೊಂದ್ಸತಿ ಏನಾಗ್ತಾ ಇರುತ್ತೆ, ನಂಬರ್ 1 ಅವ್ರು ಎಕ್ಸ್‌ಪ್ರೆಸ್ ಮಾಡ್ಬೇಕಾಗಿರೋದನ್ನ ಎಕ್ಸ್‌ಪ್ರೆಸ್ ಮಾಡಕ್ ಆಗ್ತಾ ಇರಲ್ಲ. ಅವ್ರಿಗೆ ಕೆಲವೊಂದ್ಸತಿ ಜೀವನದಲ್ಲಿ ಯಾರು ಏನ್ ಅನ್ಕೊಳ್ತಾರೋ ಅನ್ನೋ ಒಂದು ಹ್ಮ್. ಅಂಡರ್ ಕಾನ್ಫಿಡೆನ್ಸ್ ಇರುತ್ತೆ. ಸೊ ಇವಾಗ ಏನ್ ಮಾಡ್ಬೋದು, ನಮ್ಮದೇ ವರ್ಷ ಎಲ್ಲ ಒಂದು ಅವ್ರ ಸುತ್ತಮುತ್ತ ಇರುವಂತ ಪ್ರಕೃತಿ ಅವ್ರಿಗೆ ಸಪೋರ್ಟಿವ್ ಆಗಕ್ ಸ್ಟಾರ್ಟ್ ಹ್ಮ್. ಆಗುತ್ತೆ. ಸೊ ಹಾಗಾಗಿ ಅವ್ರು ಏನ್ ಅನ್ಕೊಳ್ತಾರೆ ಅದನ್ನ ಎಕ್ಸ್‌ಪ್ರೆಷನ್ ಚೆನ್ನಾಗಿ ಫ್ರೀಯಾಗಿ ಮಾಡ್ಬೋದು. ಅವ್ರು ಅನ್ಕೊಂಡಿದ್ದ ಕೆಲ್ಸಗಳನ್ನ ಮಾಡ್ಬೋದು. ಮನೆ ಇರ್ಬೋದು, ಪ್ರಾಪರ್ಟಿ ಇರ್ಬೋದು, ಎಲ್ಲವನ್ನ ಬೈ ಮಾಡ್ಬೋದು. ಪ್ರಮೋಷನ್ಸ್ ಎಕ್ಸ್‌ಪೆಕ್ಟ್ ಮಾಡ್ತಿದ್ರೆ ಮಾಡ್ಬೋದು. 1 ಅಲ್ಲಿ ಹುಟ್ಟಿರೋಂಥವ್ರು ಅಂದ್ರೆ 1 ಇರ್ಬೋದು, 19 10 ಅಂಡ್ 28 ಇಷ್ಟೇ ಹ್ಮ್. ಡೇಟ್ಸ್ ಅಲ್ಲಿ ಯಾರೇ ಹುಟ್ಟಿದ್ರು ಕೂಡ ಇನ್ ಕೇಸ್ ಎಜುಕೇಶನ್ ಪ್ರಾಬ್ಲಮ್ ಇದ್ರೂ ಕೂಡ ಅದು ಇವಾಗ ಸರಿ ಹೋಗುತ್ತೆ. ಮಕ್ಳಾಗ್ತಿಲ್ಲ ಅಂದ್ರಿಗೆ ಮಕ್ಳಾಗತ್ತೆ. ಮದ್ವೆ ಆಗ್ತಿಲ್ಲ ಅಂದವ್ರಿಗೂ ಕೂಡ ಮದ್ವೆ ಆಗತ್ತೆ. ಸೊ ಹ್ಮ್. ಇಟ್ಸ್ ಅ ಕಂಪ್ಲೀಟ್ಲಿ ಪಾಸಿಟಿವ್ ಇಯರ್ ಫಾರ್ 1 ಬಾಂಡ್. ಇದ್ರ ಜೊತೆಗೆ ಹೆಲ್ತ್ ಪ್ರಾಬ್ಲಮ್ಸ್, ಸ್ವಲ್ಪ ಈಗೋಯಿಸ್ಟಿಕ್ ಕನ್ಸರ್ನ್ಸ್ ಇರುತ್ತೆ ಆ್ಯಂಡ್ ಮೈಂಡ್ ರಿಲೇಟೆಡ್ ಪ್ರಾಬ್ಲಮ್ಸ್ ಆಗುತ್ತೆ 1 ಬಾರ್ನ್ ಇರೋರಿಗೆ. ಸೊ ನಿಮ್ಮ ಮೈಂಡ್ ನಿಮ್ಮ ಕಂಟ್ರೋಲಲ್ಲಿ ಇರಬೇಕು. ಅದಕ್ಕೆ ಏನಂದ್ರೆ ಮೆಡಿಟೇಷನ್ ಮಾಡುವಂಥದ್ದು ಅಥವಾ ಪೀಸ್ಫುಲ್ ಆಗಿರುವಂಥ ಜಾಗಗಳಿಗೆ, ಹಸಿರಿರುವಂಥ ಜಾಗಗಳಿಗೆ, ಉದ್ಯಾನವನಗಳಿಗೆ ಹೋಗುವಂಥದ್ದು, ಆ ಥರ ಎಲ್ಲ ಮಾಡಿದಾಗ ಅವ್ರಿಗೆ ಇಯರ್ ಚೆನ್ನಾಗಿರುತ್ತೆ ಅಂತ ಹೇಳುವಂಥದ್ದು. ಇದ್ರ ಜೊತೆಗೆ ಹ್ಮ್. ನಂಬರ್ 1 ಅಲ್ಲಿ ಹುಟ್ಟಿರೋರ್ಗೆ ಸಾಕಷ್ಟು ಹೈ ಸ್ಟ್ರೆಸ್, ರಾಜನ ಸಂಖ್ಯೆ ಅಲ್ವಾ? ಸೊ ಹ್ಮ್. ಹಾಗಾಗಿ ರಾಜನ್ ಥರ ನಾನು ಬಿಹೇವ್ ಮಾಡಬೇಕು ಅನ್ನೋದು ಅವ್ರ ತಲೆಯಲ್ಲಿ ಎಲ್ಲೋ ಒಂದ್ ಕಡೆ ಬಂದ್ಬಿಟ್ಟಿರುತ್ತೆ. ಸೊ ಆ ಒಂದು ಈ ಸ್ಟ್ರೆಸ್ಸಲ್ಲಿ ಅವರು ತಮ್ಮ ನಾರ್ಮಲ್ ಲೈಫ್‌ನ ಪ್ರಾಬ್ಲಮ್ ಮಾಡ್ಕೋಬಾರ್ದು. ಅವ್ರಿಗೇನ್ ಸಿಗ್ಬೇಕೋ ಎಲ್ಲವೂ ಸಿಗ್ಬೇಕು ಅನ್ನೋದಕ್ಕೆ ಈ ಒಂದು ಸ್ವಿಚ್ ಕೋಡ್ ಹೇಳ್ತಾ ಇದೀನಿ. ಓಕೆ. ನಂಬರ್ 1 ಬಾರ್ನ್ ಇರೋರ್ಗೆ ಸ್ವಿಚ್ ಕೋಡ್ ಬಂದು 7419638808. ಹ್ಮ್. ಈ ಒಂದು ಸಂಖ್ಯೆಯನ್ನ ಅವರು ಬ್ಲೂ ಕಲರ್ ಪೆನ್ನಲ್ಲಿ ಕೈ ಮೇಲಾದ್ರೂ ಬರ್ಕೋಬಹುದು. ಅಥವಾ ಯಾವುದೇ ಒಂದು ಇಂಪಾರ್ಟೆಂಟ್ ಕೆಲಸಗಳಿಗೆ ಹೋಗ್ತಾ ಇದ್ದಾರೆ, ಅವ್ರಿಗೆ ಸ್ಟ್ರೆಸ್ ಆಗ್ತಾ ಇದೆ, ತುಂಬಾ ಟೆನ್ಷನ್ ಆಗ್ತಾ ಇದೆ, ಬಿ-ಪಿ ಪ್ರಾಬ್ಲಮ್ಸ್ ಎಲ್ಲ ಆಗ್ತಾ ಇದೆ ಅಂದಾಗ ಒಂದು ಪೇಪರಲ್ಲಿ ಬರೆದಿಟ್ಕೊಂಡು ಅವಾಗವಾಗ ಆ ನಂಬರ್ ಹೇಳೋದ್ರಿಂದ ಕೂಡ ಅವ್ರಿಗೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. 1 ಬಂದು ಸೂರ್ಯನ ಪ್ಲಾನೆಟ್. ಹಾ. ಸೊ ಸೂರ್ಯನಿಗೆ ರಿಲೇಟೆಡ್ ಆದಂತಹ ಒಂದು ಆದಿತ್ಯ ಹೃದಯ ಸ್ತೋತ್ರ ಹೇಳುವಂಥದ್ದು ಅಥವಾ ಹ್ಮ್. ಸೂರ್ಯನಿಗೆ ನಮಸ್ಕಾರ ಮಾಡೋದ್ರಿಂದ ಕೂಡ 1 ಬಾರ್ನ್ ಇರೋರಿಗೆ ಅದು ತುಂಬಾ ಚೆನ್ನಾಗಿ ಬರುತ್ತೆ.